ದರ್ಶನ ಮಾಡೋರು ಏನೋ ಕಾರಣ ಇಲ್ಲ. ಯಾಕಂದ್ರೆ ಅವ್ರ ಅಕ್ಕಪಕ್ಕ ಚಪ್ರಿಗಳಿರ್ತಾರಲ್ವಾ, ಬೇಜಾನ್ ಅನ್ಅಫಿಷಿಯಲ್ ಪೀಪಲ್ಸ್ ಇರ್ತಾರಲ್ಲ, ಅವರೇ ಸಹಿಸಿರ್ಬೋದು. ಅದಕ್ಕೆ ಪ್ರೂಫ್ ಇಲ್ಲ. ಆದ್ರೆ ದರ್ಶನ್ ಮೇನ್ ಪರ್ಸನ್ ಆಗಿರೋದ್ರಿಂದ ರಾಜಕೀಯ ಷಡ್ಯಂತ್ರಗಳಿಂದ ಕೂಡ ಕಾರಣ ಇದ್ದು ದರ್ಶನ್ ಸಿಗಾಕೊಂಡಿರ್ಬೋದು. ದರ್ಶನ್ ಅಪರಾಧಿ ಇಲ್ಲ ಅಂದ್ರೆ ಅವ್ರನ್ನ ಅಪರಾಧಿ ಆಗಿ ಮಾಡಿದ್ದಾರೆ. ದರ್ಶನ್ ನನಗೆ ಗೊತ್ತಿರೋರು ಅಪರಾಧಿ. ಪ್ರೂಫ್ ಎಲ್ಲ ಇದ್ರೆ ಕೊಲೆ ಮಾಡಿದ ಅವ್ರ ಶಿಕ್ಷೆ ಆಗುತ್ತೆ. ಅವ್ರ ಲಾಯರ್ ಲಾಯರ್ ಅವ್ರಿಗೆ ಕಾಸು ಕೊಡ್ತಾರೆ, ಅವ್ರು ಬಿಡಿಸ್ತಾರೆ ಅಷ್ಟೇ. ಅದಕ್ಕೋಸ್ಕರ ಅವ್ರು ಏನ್ ಬೇಕಾದ್ರೂ ಮಾಡಕ್ ರೆಡಿ ಇರ್ತಾರೆ. ದಿಶಾ ಚಾರ್ಜ್ ಶೀಟ್ ಅಲ್ಲಿ ಏನೇನೋ ಬರೀತಾ ಇದ್ರು, ಕೋರ್ಟ್ ಕೊಂಡ್ಕೊಡೋದು, ಆಮೇಲೆ ಇವ್ರ ಹತ್ರ ಹೊಂದಿಕೊಳ್ಳೋ ಚಾರ್ಜ್ ಶೀಟ್ ಅಂತಿಗೆ ಇಷ್ಟು ದಿವಸ ಬೇಕಾ ಚಾರ್ಜ್ ಶೀಟ್ ಸಲ್ಸಕ್ಕೆ ಕೋರ್ಟ್ಗೆ. ಈಗ ಡೈರೆಕ್ಟ್ ಆಗಿ ಯಾರು ಅವ್ರನ್ನ ಟಚ್ ಮಾಡಕ್ ಆಗಿರಲ್ಲ. ಅವ್ರಿಗೆ ಜಾಸ್ತಿ ಫ್ಯಾನ್ಸ್ ಫಾಲೋವರ್ಸ್ ಇದಾರೆ, ಎಲ್ಲ ಸಪೋರ್ಟ್ ಜಾಸ್ತಿ ಐತೆ ಅವ್ರಿಗೆ. ಅದನ್ನ ಈಗ ಯಾವ್ದೋ ಒಂದು ಕೇಸ್ ಆಗೈತೆ, ಇದ್ರ ಮುಖಾಂತರ ಅವರು ಜೈಲಲ್ಲಿ ಇರೋ ತರ ಪ್ಲಾನ್ ಮಾಡಿ ಸಿಗಾಕ್ಸಿರ್ಬೋದು. ಸದ್ಯ ಈಗ ನಟ ದರ್ಶನ್ ಆರೋಪಿ ಸ್ಥಾನದಲ್ಲಿ ಜೈಲಿನಲ್ಲಿದ್ದಾರೆ. ಇದ್ರ ಕುರಿತಾಗಿ ಸಾಕಷ್ಟು ವಾದ ವಿವಾದಗಳು ಕೂಡ ಕೋರ್ಟ್ನಲ್ಲಿ ಆಗ್ತಾ ಇದೆ. ದರ್ಶನ್ ಪರ ವಕೀಲರು ನಾಗೇಶ್ ಅವರು ವಾದ ಮಂಡಿಸಿದ್ದಾರೆ. ಬೇಕಂತಲೇ ದರ್ಶನ್ ಅವ್ರನ್ನ ಷಡ್ಯಂತ್ರ ಮಾಡಿ ಸಿಗಾಕ್ಸಿದ್ದಾರೆ, ಪೊಲೀಸರು ತನಿಖೆಯನ್ನ ಸರಿಯಾಗಿ ಮಾಡಿಲ್ಲ ಅಂತ ಹೇಳಿ ನೇರವಾಗಿ ಪೊಲೀಸ್ ಅವ್ರಿಗೇನೆ ಟಾರ್ಗೆಟ್ ಮಾಡಿದ್ದಾರೆ. ಇದ್ರ ಕುರಿತಾಗಿ ನಮ್ ಜನ ಏನ್ ಹೇಳ್ತಾರೆ ಬನ್ನಿ ಅವ್ರ ಹತ್ರನೇ ಕೇಳ್ಕೊಂಡ್ ಬರೋಣ. ದರ್ಶನ್ದು ತಪ್ಪೇ ಇಲ್ಲ, ಪೊಲೀಸರೇ ಬೇಕಂತ ಷಡ್ಯಂತ್ರ ಮಾಡಿ ಅವ್ರನ್ನ ಸಿಗಾಕ್ಸಿದ್ದಾರೆ. ಇಲ್ಲಿ ಕಂಪ್ಲೀಟ್ ಪವಿತ್ರ ಅವ್ರ ಪಾತ್ರ ಇದೆ, ದರ್ಶನ್ಗೂ ಈ ಕೇಸ್ಗೂ ಸಂಬಂಧನೇ ಇಲ್ಲ ಅಂತ ಹೇಳಿ ವಾದ ಮಾಡಿದ್ದಾರೆ. ಏನ್ ಅನ್ಸುತ್ತೆ ನಿಮ್ಗೆ ಇದು ಅಂತ? ನಿಜ ಇರ್ಬೋದಾ ಮೇಡಮ್? ಆಕ್ಚುಲಿ ಏನಂದ್ರೆ, ಫಸ್ಟ್ ಆಫ್ ಆಲ್ ಮೇನ್ ರೀಸನ್ ಈ ಪವಿತ್ರ ಗೌಡ. ಪವಿತ್ರ ಗೌಡ ಅಂತಲ್ಲ, ಹೆಣ್ಣಿಂದನೇ ಎಲ್ಲ ಆಗೋದು ಅಲ್ವಾ? ಅಷ್ಟು ಚೆನ್ನಾಗಿರೋ ಹುಡುಗಿದ್ಮೇಲೆ ಮಾಡ್ತಾರೆ. ಏನಾಗೈತೆ ಅಂದ್ರೆ, ಪವಿತ್ರ ಗೌಡ ಪ್ರೇರಣೆ ಕೊಟ್ಟಿರೋದು A1 ಆಯ್ತಾ. ಆ್ಯಕ್ಚುಲಿ ಅವ್ರ ಜಾಗದಲ್ಲಿ ಯಾರೇ ಇದ್ರು ಡೌಗೆ ಮಾಡಿದ್ರೆ ಹೊಡಿತಾರೆ, ಅದು ಅವ್ರ ತಪ್ಪೇನಿಲ್ಲ. ಬಟ್ ಅದೇದಲ್ಲಿ ಮೂಲ ದರ್ಶನೇ ಮಾಡೋರು ಏನೋದು ಕಾರಣ ಇಲ್ಲ. ಯಾಕೆಂದ್ರೆ ಅವ್ರ ಅಕ್ಕಪಕ್ಕ ಚಪ್ರಿಗಳಿರ್ತಾರಲ್ವಾ, ಬೇಜಾನ್ ಸ್ವಲ್ಪ ಅನ್ಅಫಿಷಿಯಲ್ ಪೀಪಲ್ಸ್ ಇರ್ತಾರಲ್ಲ, ಅವರೇ ಸಹಿಸಿರ್ಬೋದು. ಅದಕ್ಕೆ ಪ್ರೂಫ್ ಇಲ್ಲ. ಆದ್ರೆ ದರ್ಶನ್ ಮೇನ್ ಪರ್ಸನ್ ಆಗಿರೋದ್ರಿಂದ ರಾಜಕೀಯ ಷಡ್ಯಂತ್ರಗಳಿಂದ ಕೂಡ ಕಾರಣ ಇದ್ದು ದರ್ಶನ್ ಸಿಗಾಕೊಂಡಿರ್ಬೋದು. ಯಾಕೆಂದ್ರೆ ನೋಡಿ, ಮುಂದ್ರತ್ನಂಗೆ ಅಪೋಸಿಟ್ ಮಾಡ್ದಂತ ಮುಂದ್ರತ್ನೂ ಸಿಗಾಕ್ಸಿರ್ಬೋದು ಅಲ್ವಾ. ಈಗ ಅವನೇ ಸಿಗಾಕೊಂಡವನೇ. ಯಾಕೆಂದ್ರೆ ಕಾಂಗ್ರೆಸ್ ಸರ್ಕಾರ ನಡೀತೈತೆ, ಬಿಜೆಪಿ ಇದ್ರೆ ಮುಂದ್ರತ್ತ ಸಿಗಾಕತ್ತಿದ್ನ ಚಾನ್ಸೇ ಇಲ್ಲ, ಸಿಗಾಕೋತಿರ್ಲಿಲ್ಲ. ಕಾಂಗ್ರೆಸ್ ಇರೋದಕ್ಕೆ DK ಸಿಗಾಕೋತಿಲ್ಲ, ನೆಕ್ಸ್ಟ್ ಬಿಜೆಪಿ ಬಂದ್ರೆ DK ಸಿಗಾಕೋತೀನಿ, ದಟ್ಸ್ ಕಾಮನ್ ಅಲ್ವಾ. ಹಂಗಾಗಿ 50% ಹೇಳ್ಬೋದಪ್ಪ ದರ್ಶನ್ ಅವ್ರದ್ದು ಸಿಗಾಕ್ಸಕ್ಕೆ ಷಡ್ಯಂತ್ರ ಅವರೇ ಮಾಡಿರ್ಬೋದು. ಯಾಕೆಂದ್ರೆ ದರ್ಶನ್ ಅವರೇ ಕೈಯಾರೆ ಕೊಲೆ ಮಾಡಿದ್ದಾರೆ ಅನ್ನೋದಕ್ಕೆ ಯಾವುದೇ ರೀತಿಯ ನಮ್ಮ ಹತ್ರ ಸಾಕ್ಷಿಗಳು ಇಲ್ಲ, ಲೈವ್ ಫುಟೇಜು ಇಲ್ಲ. ಆದ್ರೆ A1 ಪವಿತ್ರ ಗೌಡ ಅಂತ ಎಲ್ಲ ಸಾಕ್ಷಿ, ಯಾಕೆಂದ್ರೆ ಅವಳೇ ಮೆಸೇಜ್ ಮಾಡಿರೋದು ಅಲ್ವಾ. ಸೊ ಹಂಗಾಗಿ ಒಬ್ಬೊಬ್ರು ಪರ್ಸ್ಪೆಕ್ಟಿವ್ ಅದು ಅಲ್ವಾ. ನಾವ್ ಯಾವತ್ತೂ ನೋಡ್ದೇನೆ ಇನ್ನೊಬ್ರು ಪರ್ಸ್ಪೆಕ್ಟಿವ್ ಅಲ್ಲಿ ಓನ್ ಥಿಂಕ್ ಮಾಡಿ ಹೇಳ್ತೀವಿ ಹೊರತು ಹಿಂಗೆ ಆಗೈತೆ ಅಂತ ಹೇಳಕ್ಕಾಗಲ್ಲ. ಅದಕ್ಕೆ ಉಳಿದವರು ಕಂಡಂತೆ ಆಸ್ ಸೀನ್ ಬೈ ರೆಸ್ಟ್ ಅಂತ ಮಾಡಿದ್ದಾರೆ. ಯಾವುದೇ ತರದ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ಹೇಳಿ ಹೇಳಿದ್ದಾರೆ. ನಿಮ್ಗೆ ಏನ್ ಅನ್ಸುತ್ತೆ, ನಿಜವಾಗ್ಲೂ ಪೊಲೀಸರು ತನಿಖೆ ಎಲ್ಲಾದ್ರೂ ವಿಫಲ ಆಗಿರ್ಬೋದಾ? ವಿಫಲ ಆಗಿರ್ಬೋದು ಮೇಡಮ್. ಆಗಿರೋದಕ್ಕೋಸ್ಕರ ಅಲ್ವಾ ದರ್ಶನ್ ಪಾಪ ಅಪರಾಧಿ ಇಲ್ಲ ಅಂದ್ರೆ ಅವ್ರನ್ನ ಅಪರಾಧಿ ಆಗಿ ಮಾಡಿದ್ದಾರೆ. ದರ್ಶನ್ ನನಗೆ ಗೊತ್ತಿರೋರು ಅಪರಾಧಿ ಅಲ್ಲ. ಆದ್ರೂ ಅಂದ್ರೆ ಪೊಲೀಸರು ಯಾಕೆ ಆ ತರ ಷಡ್ಯಂತ್ರ ಮಾಡಿ ಸಿಗಾಕ್ಸ್ಬೋದು ಅದು ಗೊತ್ತಿಲ್ಲ ಮೇಡಮ್ ನಮ್ಗೆ. ಆ ಪೊಲೀಸ್ ಅವ್ರನ್ನೇ ಕೇಳ್ಬೇಕಲ್ವಾ, ನಮ್ಮನ್ನ ಕೇಳಿದ್ರು. ಅಪರಾಧಿ ಅಲ್ಲ ದರ್ಶನ್, ಅದಂತೂ ನಿಜ ಅಷ್ಟೇ. ನಮ್ಗೆ ಗೊತ್ತಿಲ್ಲ. ಜಾಮೀನ್ ಆಗ್ಬೇಕು, ಆಗ್ಬೋದಲ್ಲ, ಆಗ್ಬೇಕು, ಆಗ್ಬೇಕು. ಅವ್ರದ್ದು ಯಾವುದೇ ರೀತಿಯಾದಂತಹ ತಪ್ಪಿಲ್ಲ ಅಂತ ಹೇಳಿದ್ದಾರೆ. ನಿಜವಾಗ್ಲೂ ದರ್ಶನ್ ಅವ್ರದ್ದು ತಪ್ಪಿಲ್ವಾ ಅಥವಾ ಅವ್ರನ್ನ ಬೇಕಂತಾನೆ ಸಿಗಾಕ್ಸಿದ್ದಾರೆ ಅಂತ ನಿಮ್ಗೆ ಅನ್ಸುತ್ತಾ? ಅವ್ರು ತಪ್ಪೇ ಮಾಡಿದ, ಕೊಲೆ ಮಾಡಿರೋ ತಪ್ಪೇ. ಆದ್ರೆ ಅವರು ಅವ್ನು ರೇಣುಕಾ ಸ್ವಾಮಿ ಮಾಡಿರೋದು ಈ ತರ ಮಾಡಿದಾನೆ. ಅವ್ರ ಹುಡುಗಿಗೆ ಅವ್ರು ಆಗಿದ್ರು ಅವ್ರ ಹುಡುಗಿಗೆ ಮಾಡಿದಾರೆ ಅಂತ ಅವ್ರು ಕೊಲೆ ಮಾಡಿದ್ದಾರೆ. ಇದ್ರಲ್ಲಿ ನನ್ಗೇನು ಅವ್ರು ಬಿಟ್ಟಿದ್ದು ಅವ್ರು ಏನಾದ್ರು ಮಾಡ್ಕೊಳ್ಳಿ. ಹಾ, ಅದು ಗೊತ್ತಿಲ್ಲ. ಏನ್ ಮ್ಯಾಮ್, ಪ್ರೂಫ್ ಎಲ್ಲ ಇದ್ರೆ ಕೊಲೆ ಮಾಡಿದ ಅವ್ರ ಶಿಕ್ಷೆ ಆಗುತ್ತಲ್ಲ. ಅವ್ರ ಲಾಯರ್ ಲಾಯರ್ ಅವ್ರಿಗೆ ಕಾಸು ಕೊಡ್ತಾರೆ, ಅವ್ರು ಬಿಡಿಸ್ತಾರೆ ಅಷ್ಟೇ. ಅದಕ್ಕೋಸ್ಕರ ಅವ್ರು ಏನ್ ಬೇಕಾದ್ರೂ ಮಾಡಕ್ ರೆಡಿ ಇರ್ತಾರೆ ಈ ಕಾಲದಲ್ಲಿ. ಪೊಲೀಸ್ ಅವರು ಪ್ರೂಫ್ ಮಾಡಕ್ಕೂ ರೆಡಿ, ಇದನ್ನ ಅಳ್ಸಕ್ಕೂ ರೆಡಿ ಇರ್ತಾರೆ ಪೊಲೀಸ್ ಅವ್ರು ಕಾಸು ಕೊಟ್ರೆ. ಅದೇ ತರ ಪೊಲೀಸ್ ಅವರು ಅವ್ರನ್ನ ಸಿಗಾಕಿಸ್ಬೇಕಂತ ಹೇಳ್ತಾರೋ, ಇಲ್ಲಾಂದ್ರೆ ಲಾಯರು ಬಿಡಿಸ್ಬೇಕಂತ ಇರ್ತಾರೆ. ಅವ್ರು ಕಾಸು ಕೊಟ್ಟಿರ್ತಾರೆ, ಅವ್ರ ಕೆಲಸ ಅವ್ರು ಮಾಡ್ತಾ ಇರ್ತಾರೆ ಅಷ್ಟೇ. ಅದು ಮೇಡಮ್ ಅದು ನಿಜಾನೇ ಮೇಡಮ್, ಅದು ನಿಜಾನೇ ಮೇಡಮ್, ಅದು ನಿಜ. ಇಷ್ಟು ದಿವಸ ಚಾರ್ಜ್ ಶೀಟ್ ಅಲ್ಲಿ ಏನೇನೋ ಬರೀತಾ ಇದ್ರು, ಕೋರ್ಟ್ ಹೊಂದ್ಕೊಡೋದು, ಆಮೇಲೆ ಇವ್ರ ಹತ್ರ ಹೊಂದಿಕೊಳ್ಳೋ ಚಾರ್ಜ್ ಶೀಟ್ ಅಂತಿಗೆ ಇಷ್ಟು ದಿವಸ ಬೇಕಾ ಚಾರ್ಜ್ ಶೀಟ್ ಸಲ್ಸಕ್ಕೆ ಸ್ಟೇಷನ್ಗೆ, ಇದು ಕೋರ್ಟ್ಗೆ ಹೇಳಿ ಅಮ್ಮ. ಅಂದ್ರೆ ಎಷ್ಟು ದಿವಸ ಚಾರ್ಜ್ ಶೀಟ್ ಸಲ್ಟಾಗೆ ಸ್ಟೇಷನ್ಗೆ? 1 ತಿಂಗಳು ಮೇಡಮ್, ಮಿನಿಮಮ್ 1 ತಿಂಗಳು ಮೇಡಮ್. ಇಲ್ಲಿ ದಿವಸ ಬೇಕಾ ಮೇಡಮ್ ಚಾರ್ಜ್ ಶೀಟ್ ಸಲ್ಟಾಗೆ ಹೇಳಿ? ಇಲ್ದೇ ಇರೋದನ್ನೆಲ್ಲ ಹುಟ್ಟಿಸ್ಕೊ ಹೇಳ್ತಾರೆ.
ಅದೇ ದರ್ಶನ್ ಅವ್ರದ್ದು ತಪ್ಪಿಲ್ಲ, ಅವ್ರ ವಕೀಲರು ವಾದ ಮಾಡ್ತಿರೋದು ಕರೆಕ್ಟ್ ಅಂತನಾ? ಹೌದು, ಖಂಡಿತ. ಮೇಡಮ್ ಅದು ಕರೆಕ್ಟ್ ಹೇಳೋಕ್ಕಾಗಲ್ಲ ಮೇಡಮ್, ನೆಲ್ತಲ್ವಾ? ಈ ಕಡೆ ಒಳಗಡೆ ಏನೇನು ನಡೆದಿದೋ ಗೊತ್ತಿಲ್ಲ, ಯಾಕಂದರೆ ರಾಜಕಾರಣಿ ಕೈವಾಡಗಳಿದೆ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಆಚೆ ಕಡೆ ಬಂದಿಲ್ಲ. ತಪ್ಪಾದ್ರೆ ಯಾರಿಗೋ ಶಿಕ್ಷೆ ಕೊಡಲೇಬೇಕು. ನಮ್ಮ ಬಾಸ್ ತಪ್ಪು ಮಾಡಿದ್ದಾರೆ ಅಂತ ಗೊತ್ತಾಯ್ತು, ಸರಿ ಬಿಡಿ, ಯಾರಾದರೂ ಶಿಕ್ಷೆ ಅನುಭವಿಸ್ಲೇಬೇಕು, ಕಾನೂನು ಪ್ರಕಾರ ಎಲ್ಲ ತಲೆ ಭಾಗಿಸ್ಲೇಬೇಕು. ಯಾರು ಷಡ್ಯಂತ್ರ ಮಾಡಿದಾರೋ ಇಲ್ಲ ಪೊಲೀಸ್ನವ್ರು ಬೇಕಂತ ಸಿಗಾಕ್ಸಿದಾರೋ ಅದು ಬೇಡ. ಅವರು ಮಾಡಿರೋದು ಒಳ್ಳೆ ಕೆಲಸ. ಯಾರೇ ಮೊನ್ನೆ ಹೆಣ್ಮಕ್ಳು ವಿಚಾರಕ್ಕೆ ಬಂದಾಗ ಅವರು ಪಕ್ಕಾ ಕೆಲಸ ಮಾಡೇ ಮಾಡ್ತಾರೆ. ಅದು ಏನು ತಪ್ಪಿಲ್ಲ ಅವ್ರು ಮಾಡಿರೋದ್ರಲ್ಲಿ. ಅವ್ರು ಮಾಡಿರೋದು ಪಕ್ಕಾ ಕೆಲಸ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಈಗ ತಪ್ಪು ಅಂತ ಮಾಮೂಲಿ ಸಣ್ಣ ಪುಟ್ಟ ತಪ್ಪು ಆಗೇ ಆಯ್ತವೆ. ಅದನ್ನು ಸಿಗಾಕ್ಸಿರ್ಬೋದು, ಪೊಲೀಸ್ನವ್ರ ಕೈವಾಡೋದಿರ್ಬೋದು, ಅವರು ಬೇಲಾಗಿ ಆಚೆ ಬರ್ತಾರೆ. ಒಂದು ವ್ಯಕ್ತಿನ ಯಾಕೆ ಸಿಗಾಕ್ಸೋ ಕೆಲಸ ಮಾಡ್ತಾರೆ ಅನ್ನೋದು ಕೂಡ ಇಲ್ಲಿ ಈಗ ಡೈರೆಕ್ಟಾಗಿ ಯಾರೂ ಅವ್ರನ್ನ ಟಚ್ ಮಾಡೋಕ್ಕಾಗಿರಲ್ಲ. ಅವ್ರಿಗೆ ಜಾಸ್ತಿ ಫ್ಯಾನ್ಸ್ ಫಾಲೋವರ್ಸ್ ಇದ್ದಾರೆ, ಎಲ್ಲ ಸಪೋರ್ಟ್ ಜಾಸ್ತಿ ಆಯ್ತು ಅವ್ರಿಗೆ. ಅದನ್ನು ಈಗ ಯಾವುದೋ ಒಂದು ಕೇಸ್ ಆಗೈತೆ, ಇದ್ರ ಮುಖಾಂತರ ಅವರು ಜೈಲಲ್ಲೇ ಇರೋ ಥರ ಪ್ಲ್ಯಾನ್ ಮಾಡಿ ಸಿಗಾಕ್ಸಿರ್ಬೋದು. ಅದೊಂದು ಸತ್ಯ. ಡೈರೆಕ್ಟಾಗಿ ಏನು ಮಾಡೋಕ್ಕಾಗಲ್ಲ. ಈ ಮುಖಾಂತರ ಆದ್ರೆ ಯಾರೋ ಒಂದು ತಪ್ಪಾಗಿದೆ, ಅದನ್ನೇ ಹೈಲೈಟ್ ಮಾಡಿ ದೊಡ್ಡದಾಗೆ ಇವರೇ ಮಾಡಿರೋದು, ಇವರೇ ಇದು ಮಾಡಿರೋದು ಅಂತ ಹಾಕ್ಸಿರ್ತಾರೆ. ಅದಂತೂ ಸತ್ಯ. ಅದು ನಿಜವಾಗ್ಲಿ ತಪ್ಪಿಲ್ವ ಅಂತ ಹೇಳಕ್ಕೆ ಅವರು ಕರೆಕ್ಟಾಗಿದ್ದಾರೆ ಅನ್ಸುತ್ತೆ ನಮಗೇನು. ಅವ್ರು ಮಾಡಿರೋ ಇದು ಕರೆಕ್ಟಾಗಿ ಅಚರಿಸಿದ್ರೆ ಅವ್ರು ಏನಿದ್ರೇನು ಇವಾಗ ಸಿಕ್ಕಾಕಿರ್ಬೇಕಲ್ವಾ. ಇವಾಗ ಅವ್ರು ಏನಿದ್ರೇನು ಅವ್ರ ಕಡೆ ಕರೆಕ್ಟಾಗಿ ಸೊಲ್ಯೂಷನ್ ಕೊಡ್ತಾ ಇದ್ದಾರೆ. ಮೋಸ್ಟ್ಲಿ ಅದು ಜಾಮೀನು ಕೊಡಬೇಕಾಗತ್ತೆ, ಕೊಡಲೇಬೇಕಾಗತ್ತೆ. ಈ ಕೊಲೆಗೂ ದರ್ಶನ್ಗೂ ಸಂಬಂಧನೇ ಇಲ್ಲ ಅನ್ನೋದು ಕೂಡ ಹೇಳಿದ್ದಾರೆ. ಇರ್ಬೋದು ಮೇಡಮ್. ಇವಾಗ ಅವ್ರ ಬಗ್ಗೆ ಅವ್ರ ಹೆಸರು ಇಟ್ಕೊಂಡು ಬೇರೆಯವ್ರು ಮಾಡಿರ್ಬೋದು, ಅವ್ರನ್ನ ಸಿಕ್ಕಾಕಬೇಕಂತ ಏನೇನೋ ಇದು ಮಾಡಿರ್ಬೋದು. ಅಂದರೆ ಅವ್ರ ಬೇಗ ಇವಾಗ ಮಾತಾಡಿಸಿದ್ರೆ ಅವ್ರ ಕಡೆ ಕ್ಲಿಯರ್ ಆಗಿದೆ, ನೋಡಬೇಕು ಮತ್ತೆ ಏನಂದ್ರೆ. ಸಿಗಾಕ್ಸ್ತಾ ಇದ್ದಾರೆ ಅಂತ ಹೇಳಿದ್ದಾರೆ, ವಾದ ಮಾಡಿದ್ದಾರೆ. ಇರ್ಬೋದೇನೋ ಪೊಲೀಸ್ ಅವರು ಸಿಗಾಕ್ಸಿರ್ಬೋದೇನೋ, ಅಥವಾ ನಿಜವಾಗ್ಲೂ ತಪ್ಪಿಲ್ದಿರ್ಬೋದೇನೋ. ಜಾಮೀನ್ ಆಗುತ್ತೆ ಅನ್ಸುತ್ತಾ, ಅಥವಾ ಬೇಕಂತ ಪೊಲೀಸ್ ಅವ್ರು ನಿಜವಾಗ್ಲೂ ಷಡ್ಯಂತ್ರ ಮಾಡ್ತಾ ಇದಾರ ದರ್ಶನ್ ಬಗ್ಗೆ? ಅದು ಮಾಡ್ತಿರ್ಬೋದು, ಅದ್ರ ಬಗ್ಗೆ ಹೇಳಕ್ಕಾಗಲ್ಲ. ಬಟ್ ಜಾಮೀನು ಸಿಗುತ್ತೆ ಅಂತ ಗ್ಯಾರಂಟಿ ಇದೆ. ದರ್ಶನ್ದು ತಪ್ಪಿಲ್ಲ ಅನ್ನೋದು ಹೇಳ್ತಾ ಇದ್ದಾರೆ ಅವ್ರ ಪರ ವಕೀಲರು. ಹೌದು. ಅಲ್ಲ, ನಾವು ಕಂಡಂಗೆ ಇಲ್ಲ ಅನ್ಸುತ್ತೆ. ದರ್ಶನ್ ಹೊರಗಡೆ ಬರ್ತಾರಾ? ಖಂಡಿತ ಬಂದೇ ಬರ್ತಾರೆ. ನಂಬಿಕೆ ಇದೆಯಾ? ಖಂಡಿತ ಇದೆ. ಮೂಲ ದರ್ಶನೇ ಮಾಡೋರು ಏನಾದ್ರು ಕಾರಣ ಇಲ್ಲ. ಯಾಕಂದ್ರೆ ಅವ್ರ ಅಕ್ಕಪಕ್ಕ ಚಪ್ರಿಗಳಿದಾರಲ್ವಾ, ಬೇಜಾನ್ ಅನ್ಅಫಿಷಿಯಲ್ ಪೀಪಲ್ಸ್ ಇರ್ತಾರಲ್ಲ, ಅವರೇ ಸಹಿಸಿರ್ಬೋದು. ಅದಕ್ಕೆ ಪ್ರೂಫ್ ಇಲ್ಲ. ಆದ್ರೆ ದರ್ಶನ್ ಮೇನ್ ಪರ್ಸನ್ ಆಗಿರೋದ್ರಿಂದ ರಾಜಕೀಯ ಷಡ್ಯಂತ್ರಗಳಿಂದ ಕೂಡ ಕಾರಣ ಇದ್ದು ದರ್ಶನ್ ಸಿಗಾಕೊಂಡಿರ್ಬೋದು. ದರ್ಶನ್ ಅಪರಾಧಿ ಇಲ್ಲ ಅಂದ್ರೆ ಅವ್ರನ್ನ ಅಪರಾಧಿ ಆಗಿ ಮಾಡಿದ್ದಾರೆ. ದರ್ಶನ್ ನನಗೆ ಗೊತ್ತಿರೋರು ಅಪರಾಧಿ. ಪ್ರೂಫ್ ಎಲ್ಲ ಇದ್ರೆ ಕೊಲೆ ಮಾಡಿದ ಅವ್ರ ಶಿಕ್ಷೆ ಆಗುತ್ತೆ. ಅವ್ರ ಲಾಯರ್ ಅವ್ರಿಗೆ ಕಾಸು ಕೊಡ್ತಾರೆ, ಅವ್ರು ಬಿಡಿಸ್ತಾರೆ ಅಷ್ಟೇ. ಅದಕ್ಕೋಸ್ಕರ ಅವ್ರು ಏನ್ ಬೇಕಾದ್ರೂ ಮಾಡಕ್ ರೆಡಿ ಇರ್ತಾರೆ. ದಿವಸ ಚಾರ್ಜ್ ಶೀಟ್ ಅಲ್ಲಿ ಏನೇನೋ ಬರೀತಾ ಇದ್ರು, ಕೋರ್ಟ್ ಹೊಂದ್ಕೊಡೋದು, ಆಮೇಲೆ ಇವ್ರ ಹತ್ರ ಹೊಂದ್ಕೊಳ್ಳೋ ಚಾರ್ಜ್ ಶೀಟ್ ಎಂತಿಗೆ ಇಷ್ಟು ದಿವಸ ಬೇಕಾ ಚಾರ್ಜ್ ಶೀಟ್ ಸಲ್ಸಕ್ಕೆ ಕೋರ್ಟ್ಗೆ. ಈಗ ಡೈರೆಕ್ಟಾಗಿ ಯಾರು ಅವ್ರನ್ನ ಟಚ್ ಮಾಡೋಕ್ಕಾಗಿರಲ್ಲ. ಅವ್ರಿಗೆ ಜಾಸ್ತಿ ಫ್ಯಾನ್ಸ್ ಫಾಲೋವರ್ಸ್ ಇದ್ದಾರೆ, ಎಲ್ಲ ಸಪೋರ್ಟ್ ಜಾಸ್ತಿ ಆಯ್ತು ಅವ್ರಿಗೆ. ಅದನ್ನ ಈಗ ಯಾವುದೋ ಒಂದು ಕೇಸ್ ಆಗೈತೆ, ಇದ್ರ ಮುಖಾಂತರ ಅವರು ಜೈಲಲ್ಲೇ ಇರೋ ಥರ ಪ್ಲ್ಯಾನ್ ಮಾಡಿ ಸಿಗಾಕ್ಸಿರ್ಬೋದು. ನೋಡಿದ್ರಲ್ಲ ನಮ್ಮ ಜನ ಯಾವ ರೀತಿ ಎಲ್ಲ ಪ್ರತಿಕ್ರಿಯೆನ ಕೊಡ್ತಾ ಇದ್ದಾರೆ ಅಂತ ಹೇಳಿ. ದರ್ಶನ್ ಅವರು ನಿಜಕ್ಕೂ ತಪ್ಪು ಮಾಡಿಲ್ಲ, ಬೇಕಂತಲೇ ಅವ್ರನ್ನ ಸಿಗಾಕ್ಸ್ತಾ ಇದ್ದಾರೆ. ಅವ್ರಿಗಿರುವಂತಹ ಫ್ಯಾನ್ ಬೇಸು ಹಾಗೆ ನೇಮ್ ಫೇಮನ್ನು ದುರುಪಯೋಗ ಬಳಸ್ಕೋತಾ ಇದ್ದಾರೆ ಅಂತ ಕೂಡ ಸಾಕಷ್ಟು ಜನರ ವಾದ ಆಗಿತ್ತು. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾಮನ್ ರಾಜೇಶ್ ಜೊತೆ ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.